ಹಂದಿಗಳ ಕಾಟಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ ಪತ್ನಿ ಮತ್ತು ಮಕ್ಕಳು. ಗಂಡನಿಂದ ಪಂಚಾಯಿತಿ ವಿರುದ್ಧ ಅರೆಬೆತ್ತಲೆ ಪ್ರತಿಭಟನೆ ಮಾಡಿದ್ದಾರೆ. ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗಿದ್ದಾಳೆ ಹೆಂಡತಿ. ಹಿರೇಕೆರೂರು ತಾಲೂಕಿನ ರಟ್ಟಿಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಹಂದಿಗಳ ಕಾಟದ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಕುಟುಂಬಸ್ಥರ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು. ಮನೆ ಬಳಿ ಹಂದಿಗಳ ಸಂಖ್ಯೆ ಹೆಚ್ಚಾಗಿದ್ದಂತಹ ಹಿನ್ನೆಲೆಯಲ್ಲಿ ಮಕ್ಕಳು ಹೊರಬರೋದಕ್ಕೂ ಕೂಡ ಭಯ ಪಡ್ತಾ ಇವೆ ಅಂತ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗಿದ್ದಾಳೆ ಹೆಂಡತಿ. ಮರಳಿ ಮನೆಗೆ ಬರುವಂತೆ ಪತಿ ತನ್ನ ಪತ್ನಿಗೆ ಕರೆದ್ರೆ ಹಂದಿಗಳನ್ನ ಹಿಡಿಸ್ ಕಳಿಸಿ ಆನಂತರ ಬರ್ತೀನಿ ಅಂತ ಹೇಳ್ತಾ ಇದ್ದಾಳಂತೆ ಹೆಂಡತಿ. ಹಂದಿಗಳ ಕಾಟಕ್ಕೆ ಪಟ್ಟಣ ಪಂಚಾಯಿತಿ ಮುಂದೆ ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಪತಿ ವೀರೇಶ್. ಹಿರೇಕೆರೂರು ತಾಲೂಕಿನ ರಟ್ಟಿಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಬೆಳಗಿನಿಂದಲೂ ಕೂಡ ನೀರು ಕೂಡ ಕುಡಿಯದೆ ಅರೆಬೆತ್ತಲೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ವೀರೇಶ್. ಹಂದಿ ಹಿಡಿಸಿದ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಈ ಯುವಕ. ಸಾರ್ವಜನಿಕರ ಪರವಾಗಿ ಮಣ್ಣು ಕಾಲುವೆ ಡೀಸೆಲ್ ಆಯಿತು ಆಗಿಲ್ಲ ಇಲ್ಲ ಅಂತ ಹೇಳೋದಕ್ಕಿಲ್ಲ. ಇವತ್ತು ಸಾರ್ವಜನಿಕರಿಗೆ ಅಂತ ಒಂದು ಇದಾಗುತ್ತಲ್ಲ, ನಮ್ಮನಿಂದ ನಮ್ಮ ಮಕ್ಕಳು ಇಂಥ ಒಂದು ತಿಂಗಳಾಯ್ತು ವಿದ್ಯಾಭ್ಯಾಸಕ್ಕೆ ಹೋಗಿಲ್ಲ, ಸಾಲ ಹೋಗಿಲ್ಲ, ಕೆಳಗೆ ಬರಿ ಹೋಗಿ ಇವ್ರಿಗೆ ಅರ್ಜಿ ಕೊಟ್ಟು 19 ದಿವಸ ಆಗೈತಿ. ಪಿ ಎಸ್ ಆಗಿ ಹೇಳೀನಿ, ಆಮೇಲೆ ತಹಸೀಲ್ದಾರ್ ಹೇಳೀನಿ, ಅವರು ಏನೇನೋ ಪ್ರಣಾಳಿಕೆ ಕೊಟ್ರ. ನಾನು ಅರ್ಜಿ ಕೊಟ್ಟ ಕಾನೂನು ಪರಿಹಾರ ಮಾಡೋದನ್ನ ಮಾಡಕತ್ತೀನಿ. ಇವತ್ತೇನಾದ್ರು ಹಂದಿ ಹಿಡಿಸ್ತಾ ನಾನು ಇಲ್ಲ ವಿಷಾಕರು ಸಾಯ್ತೀನಿ. ಇನ್ನೂರು ಹೇಳಿದ ಗ್ಯಾರಂಟಿ. ಇವತ್ತು ಹಂದಿ ಹೋಗ್ಬೇಕು ಒಂದು, ಇಲ್ಲ ನಾವು ನನ್ನ ಜೀವ ಹೋಗ್ಬೇಕು ಒಂದು, ಯಾರ ಒಂದು ಆಗ್ಬೇಕು. ಹಂದಿ ಹಿಡಿಸಲು ಅಧಿಕಾರಿಗಳಿಗೆ ಸಾರ್ವಜನಿಕರ ಪರವಾಗಿ ಮಣ್ಣು ಕಾಲುವೆ ಡೀಸೆಲ್ ಆಯಿತು ಆಗಿಲ್ಲ ಇಲ್ಲ ಅಂತ ಹೇಳೋದಕ್ಕಿಲ್ಲ. ಇವತ್ತು ಸಾರ್ವಜನಿಕರಿಗೆ ಅಂತ ಒಂದು ಇದಾಗುತ್ತಲ್ಲ, ನಮ್ಮನಿಂದ ನಮ್ಮ ಮಕ್ಕಳು ಇಂಥ ಒಂದು ತಿಂಗಳಾಯ್ತು ವಿದ್ಯಾಭ್ಯಾಸಕ್ಕೆ ಹೋಗಿಲ್ಲ, ಸಾಲ ಹೋಗಿಲ್ಲ, ಕೆಳಗೆ ಬರಿ ಹೋಗಿ ಇವ್ರಿಗೆ ಅರ್ಜಿ ಕೊಟ್ಟು 19 ದಿವಸ ಆಗೈತಿ. ಪಿ ಎಸ್ ಆಗಿ ಹೇಳೀನಿ, ಆಮೇಲೆ ತಹಸೀಲ್ದಾರ್ ಹೇಳೀನಿ, ಅವರು ಏನೇನೋ ಪ್ರಣಾಳಿಕೆ ಕೊಟ್ರ. ನಾನು ಅರ್ಜಿ ಕೊಟ್ಟ ಕಾನೂನು ಪರಿಹಾರ ಮಾಡೋದನ್ನ ಮಾಡಕತ್ತೀನಿ. ಇವತ್ತೇನಾದ್ರು ಹಂದಿ ಹಿಡಿಸ್ತಾ ನಾನು ಇಲ್ಲ ವಿಷಾಕರು ಸಾಯ್ತೀನಿ. ಇನ್ನೂರು ಹೇಳಿದ ಗ್ಯಾರಂಟಿ. ಇವತ್ತು ಹಂದಿ ಹೋಗ್ಬೇಕು ಒಂದು, ಇಲ್ಲ ನಾವು ನನ್ನ ಜೀವ ಹೋಗ್ಬೇಕು ಒಂದು, ಯಾರ ಒಂದು ಆಗ್ಬೇಕು. ಹಂದಿ ಹಿಡಿಸಲು ಅಧಿಕಾರಿಗಳಿಗೆ ಸಾರ್ವಜನಿಕರ ಪರವಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.